ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಈಗ ಉತ್ತರ ಕರ್ನಾಟಕದವರು ತುಂಬ ಜನ ನನಗೆ ಕೇಳ್ತಿರೋಂಥ ಪ್ರಶ್ನೆ ಅಂದರೆ ಸ್ನೇಹಿತರೆ, ಅಣ್ಣ ನಾಟಿ ಕೋಳಿಗಳಿಗೆ ಯಾವ್ಯಾವ ಥರ ಆಹಾರ ಕೊಡಬೇಕು, ಆಹಾರ ಪದ್ಧತಿ ಹೇಗೆ ಅಂತೇಳಿ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ. ಏನು ಕೇಳ್ತಾರೆ ಅಂತಂದರೆ, ಹೊಸ್ದಾಗಿ ನಮ್ಮ ಹತ್ರ ಮರಿಗಳು ಯಾರು ತಗೊಂಡೋಗ್ತಾರೋ ಅವರು ಕೇಳೋಂಥ ಪ್ರಶ್ನೆ ಇದೆ ಸ್ನೇಹಿತರೆ. ಏನು ಅಂತಂದರೆ, ಅಣ್ಣ ನಾವು ನಾಟಿ ಕೋಳಿಗಳಿಗೆ ದಿನನಿತ್ಯ ಯಾವ ಥರ ಆಹಾರ ಕೊಡಬೇಕು ಅಂತೇಳಿ ತುಂಬ ಜನ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇವತ್ತು ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾವ ಥರ ಕೊಡಬೇಕು, ಯಾವ ಥರ ಇದನ್ನು ಮಾಡಬೇಕು ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆದಷ್ಟು ನೀವು ಈ ಥರ ಎಲ್ಲಾದ್ರೂ ಸಿಗುವಂತಹ ವೇಸ್ಟೇಜ್ ಟೊಮೊಟೊ ಇರ್ಬೋದು, ಈ ಥರ ಮುಸ್ರೆಗಳು ಒನ್ ಟೈಮ್ ಕೊಡ್ಬೇಕು ಸ್ನೇಹಿತರೆ. ನೋಡಿ ನೀವು ನೋಡ್ತಿರ್ಬೋದು, ಈ ಥರ ಒನ್ ಟೈಮು ಮುಸ್ರೆ ಆಗಿರ್ಬೋದು, ಇಲ್ಲ ತರಕಾರಿಗಳಾಗಿರ್ಬೋದು, ಈ ಥರ ಕೊಡಬೇಕು. ಆದಷ್ಟು ನೀವು ಮುಸ್ರೆ ಕೊಡೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಜಿಡ್ಡಿನಾಂಶ ಇರೋದ್ರಿಂದ ಅತ್ಯುತ್ತಮವಾದಂಥ ಬೆಳವಣಿಗೆ ಬರುತ್ತೆ. ಒಂದು ಬೆಳವಣಿಗೆ ಏನಕ್ಕೆ ಬರುತ್ತೆ ಅಂತಂದರೆ, ದೇಹ ಒಂದು ಸದೃಢವಾಗಿ ದಪ್ಪ ಆಗೋಕ್ಕೆ, ಕೋಳಿ ಗ್ರೌತ್ ಆಗೋಕ್ಕೆ ಒಂದು ತುಂಬ ಅನುಕೂಲ ಆಗುತ್ತೆ ಅಂತಂದರೆ ಮುಸ್ರೆ ಕೊಡ್ಬೇಕು ಸ್ನೇಹಿತರೆ. ಬೆಳಿಗ್ಗೆ ಆಗಿರ್ಬೋದು, ಇಲ್ಲ ಸಂಜೆ ಟೈಮರು ಒಂದು. ಆಮೇಲೆ ಮತ್ತೆ ನೀವು ಯಾವ ಥರ ಏನು ಆಹಾರ ಪದ್ಧತಿ ಕೊಡಬೇಕು ಅಂದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದಂತಹ ನೋಡಿ ಈ ಥರದ ಒಂದು ಅಂದರೆ ಇದು ಸ್ನೇಹಿತರೆ, ಈಗ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಯಾವ ಥರ ಹೇಳಬೇಕು ಅಂದರೆ, ಜೋಳ ಸಿಗುತ್ತಲ್ಲ ಸ್ನೇಹಿತರೆ, ಮಿಸ್ಕಿನ್ ಜೋಳ ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಮಿಸ್ಕಿನ್ ಜೋಳನ ನೀವು ಮಿಲ್ ಮಾಡಿಸ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಅಕ್ಕಿ ನುಚ್ಚು ಮಿಕ್ಸ್ ಮಾಡ್ಕೊಬೇಕು ಸ್ನೇಹಿತರೆ. ಅಕ್ಕಿ ನುಚ್ಚು ಮಿಕ್ಸ್ ಮಾಡ್ಕೊಬೇಕು. ಮಾಮೂಲಿ ಈಗ ನಮ್ಮ ಕಡೆ ನಾವು ರಾಗಿ ಹಾಕ್ತೀವಿ ಸ್ನೇಹಿತರೆ. ರಾಗಿ ಒನ್ ಟೈಮ್ ಕೊಡ್ತೀವಿ. ರಾಗಿ ಒನ್ ಟೈಮ್ ಏನಕ್ಕೆ ಕೊಡಬೇಕು ಅಂತಂದರೆ ಸ್ನೇಹಿತರೆ, ಮಧ್ಯಾಹ್ನ ಟೈಮ್ ಇರೋದು ಇಲ್ಲ ಬೆಳಗ್ಗೆ ಟೈಮಲ್ಲೂ ರಾಗಿ ಇಂಪಾರ್ಟೆಂಟು ಕೊಡಲೇಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ರಾಗಿ ತಿನ್ನೋದ್ರಿಂದ ಕೋಳಿ ಸ್ಟ್ರೆಂತ್ ಬರುತ್ತೆ. ಹಾಗಾಗಿ ರಾಗಿಗೆ ಮೇನು ಪ್ರಾಮುಖ್ಯತೆ ಕೊಡಲೇಬೇಕು, ರಾಗಿ ಕೊಡಲೇಬೇಕು ಸ್ನೇಹಿತರೆ ನಾವು. ಹಾಗಾಗಿ ಇದನ್ನು ರಾಗಿ, ಈಗ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ರಾಗಿ ಸಿಗೋಲ್ಲ ಸ್ನೇಹಿತರೆ, ಆ ಕಡೆ ರಾಗಿ ಕಮ್ಮಿ ಅಲ್ಲಿ. ಹಂಗಾಗಿ ಅದಕ್ಕೆ ಏನು ಮಾಡಬೇಕು ಅಂದರೆ, ಸಜ್ಜೆ ಇಲ್ಲ ನವಣೆ, ಅದು ಕಮ್ಮಿ ರೇಟಾಗಿ ಇರುತ್ತೆ ಸ್ನೇಹಿತರೆ. ಈಗ ನವಣೆ ಕೊಡೋದ್ರಿಂದನೂ ಚೆನ್ನಾಗಿ ಒಳ್ಳೆ ಗ್ರೌತ್ ಬರುತ್ತೆ. ಇಲ್ಲ ಸಜ್ಜೆ ಆಗಿರ್ಬೋದು, ಇಲ್ಲ ಆ ಕಡೆ ಎಲ್ಲ ಅಂದರೆ ಚಿಟ್ಟೆ ಜೋಳ, ಬಿಳೆ ಜೋಳ ಅಂತ ಹೇಳ್ತೇವಲ್ಲ ಸ್ನೇಹಿತರೆ, ಅದು ಸಿಗುತ್ತೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ. ಅವರು ಈ ಥರ ಕೊಡೋದ್ರಿಂದ ಒಳ್ಳೆ ನಾಟಿ ಕೋಳಿಗಳು ಬೆಳವಣಿಗೆ ಆಗುತ್ತೆ ಸ್ನೇಹಿತರೆ. ಆಮೇಲೆ ಅದನ್ನು ಕೊಟ್ಕೊಂತಲೇ ನೀವೇನು ಮಾಡಬೇಕು ಅಂತಂದರೆ ಸ್ನೇಹಿತರೆ, ಇನ್ನೂ ನಿಮಗೆ ಬೇಗ ಡೆವಲಪ್ ಆಗಬೇಕು ಅಂದರೆ ಬಿಗ್ನೆಸ್ ಮಾಡೋರಿಗೆ, ಈ ಬಿಗ್ನೆಸ್ ಮಾಡೋರಿಗೆ ಕೋಳಿಗಳು ಏನಾಗಬೇಕು, 4 ರಿಂದ 5 ತಿಂಗಳಿಗೆ ನಾಟಿ ಕೋಳಿಗಳು ಬರಬೇಕು ಸ್ನೇಹಿತರೆ. ಆವಾಗ ನೀವೇನು ಮಾಡಬೇಕು ಅಂತ ಅಂದರೆ ಸ್ನೇಹಿತರೆ, ಈ ಒಂದು 4 ತಿಂಗಳು ಆದಾಗ, ಅಂದರೆ 4 ತಿಂಗಳು ನೀವು ಸಾಗಾಣಿಕೆ ಮಾಡಿದ್ದೀರಾ, ನೀವು ಫಾರಮಲ್ಲಿ 4 ತಿಂಗಳು ಆಚೆ ಕಡೆ ಬಿಟ್ಟು ಮುಸ್ರೆಗಳು ಹಾಕ್ತಾ, ತರಕಾರಿಗಳು ಹಾಕ್ತಾ ನೀವು ಚೆನ್ನಾಗಿ ಒಳ್ಳೆ ಬಿಲ್ಡ್ ಮಾಡಿದ್ದೀರಾ ಕೋಳಿಗಳನ್ನ ಅಂತ ಅಂದಾಗ, ನೀವು ಒಂದು 4.5 ತಿಂಗಳು ಇಲ್ಲ 4 ತಿಂಗಳು ದಾಟಾದ್ಮೇಲೆ ಏನು ಮಾಡೋಕ್ಕೆ ಸ್ನೇಹಿತರೆ, ನೋಡಿ ನಮ್ಮ ರೈತರು ಏನು ಇಟ್ಕೊಂಡಿದ್ದಾರೆ ಇಲ್ಲಿ, ಈ ಥರ ಕಡಲೆ ಪುರಿಗಳು ಬರುತ್ತೆ ಸ್ನೇಹಿತರೆ. ಅಂದರೆ ಗುಂಡ್ಲು ಪುರಿ ಅಂತ ಹೇಳ್ತೀವಿ ಇದನ್ನು ಸ್ನೇಹಿತರೆ. ಇದು ಗುಂಡ್ಲು ಪುರಿ ಅಂತ, ಅಂದರೆ ಪುರಿ ಮಾಡೋ ಟೈಮಲ್ಲಿ ವೇಸ್ಟ್ ಪುರಿ ಅಂತ ಬರುತ್ತೆ ಸ್ನೇಹಿತರೆ. ಇದನ್ನು ನೀವು ತಗೊಂಬಂದು ಸ್ವಲ್ಪ ನೈಟ್ ಹೊತ್ತು ಕೊಡಬೇಕು ಸ್ನೇಹಿತರೆ. ನೈಟ್ ಹೊತ್ತು ಏನಕ್ಕೆ ಕೊಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ನೈಟ್ ಹೊತ್ತು ಕೊಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಬೆಳಗಿಂದ ಆಹಾರ ತಿಂದಿರುತ್ತೆ, ಈಗ ಇದು ಅದ್ರ ಜೊತೆಗೆ ಇದು ಮಿಕ್ಸ್ ಆಗಬೇಕು ಸ್ನೇಹಿತರೆ. ಅಂದರೆ ಜೀರ್ಣಕ್ರಿಯೆ ಆದಾಗ ಏನಾಗುತ್ತೆ ಅಂತಂದರೆ, ಈಗ ಪ್ರತಿಯೊಂದು ಆಹಾರದಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಮಿಕ್ಸ್ ಆಗ್ತಿದ್ದಂಗೆ ಏನಾಗುತ್ತೆ, ಈಗ ಒಂಥರ ಅಂದರೆ ನಮ್ಮ ದೇಹದಲ್ಲಿ ಕೊಬ್ಬು ಬೆಳೆಯೋಕ್ಕೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ಇದು ತಿನ್ನೋದ್ರಿಂದ ಕೋಳಿಗಳಿಗೆ ಕೊಬ್ಬು ಹೆಚ್ಚಾಗ್ತಾ ಹೋಗ್ತಿದೆ, ಕೊಬ್ಬಿನಾಂಶ ಹೆಚ್ಚಾಗುತ್ತೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ನಿಮಗೆ ನಾಟಿ ಕೋಳಿಗಳು ನೋಡಿ ಈ ಥರ ಒಳ್ಳೆ ಸ್ಟ್ರೆಂತಾಗೆ ಬರೋಕ್ಕೆ ತುಂಬ ಪ್ರಾಮುಖ್ಯತೆ ವಹಿಸ್ತೈತೆ. ಅಂದರೆ ಸ್ನೇಹಿತರೆ, ನೀವು 4 ತಿಂಗಳವರೆಗೂ ಕೊಡೋಂಗಿಲ್ಲ ಇದನ್ನು. 4 ತಿಂಗಳು ಕೊಟ್ಟರೆ ಏನಾಗುತ್ತೆ ಅಂತಂದರೆ, ಮೊದಲೇ ಎಲ್ಲ ಒಂಥರ ಕೊಬ್ಬು ಎಲ್ಲ ಕಟ್ಕೊಂಡು ಬೇಗ ಸಾಯೋ ಸಂಭವ ಬೇಗ ಇರುತ್ತೆ ಸ್ನೇಹಿತರೆ ಕೋಳಿಗಳು. ಹಂಗಾಗಿ ಏನು ಮಾಡಬೇಕು ಸ್ನೇಹಿತರೆ, ನೀವು ಆದಷ್ಟು 4.5 ತಿಂಗಳು ದಾಟಿರ್ತೈತಲ್ಲ ಸ್ನೇಹಿತರೆ, ಆವಾಗ ಇದನ್ನು ಕೊಡ್ಬೇಕು ಸ್ನೇಹಿತರೆ. ಏನಕ್ಕೆ ಕೊಡಬೇಕು ಅಂದರೆ, ಒಳ್ಳೆ ಶೈನಿಂಗು ಬರುತ್ತೆ, ಮತ್ತು ಒಳ್ಳೆ ಕೊಬ್ಬಿನಾಂಶನೂ ಇರ್ತೈತೆ, ತಿನ್ನೋಕ್ಕೂ ಮಾಂಸ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು 4 ರಿಂದ 5 ತಿಂಗಳು ದಾಟಾದಮೇಲೆ ನೀವು ಈ ಆಹಾರ ಪದ್ಧತಿ ಕೊಡಬೇಕು ಸ್ನೇಹಿತರೆ. ಆಮೇಲೆ ಸ್ವಲ್ಪ ನೀವು ಆಚೆ ಕಡೆ ಬಿಟ್ಟು ನೀವು ಸಾಗಾಣಿಕೆ ಮಾಡ್ಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ, ನಮ್ಮ ಉತ್ತರ ಕರ್ನಾಟಕದವರು, ಅಣ್ಣ ನಮ್ಮಲ್ಲಿ ಜಾಗ ಇಲ್ಲ, ನಾವು ಒಂದು 200 ತಗೊಂಡೋಗಿ ಮನೇಲೇ ಕೂಡಾಕೊಂಡು, ನೋಡಿ ಸ್ನೇಹಿತರೆ, ಈ ಥರ ಶೆಡ್ಡಲ್ಲಿ ಅಣ್ಣ ಮನೇಲೇ ಕೂಡಾಕೊಂಡು ಸಾಕ್ಬೋದಾ ಅಂತೇಳಿ ತುಂಬ ಜನ ಕೇಳೋರು ಇದಿರುತ್ತೆ ಸ್ನೇಹಿತರೆ. ಹಾಗಾಗಿ ಅವ್ರಿಗೆ ಹೇಳ್ತಿರೋದೇನು ಅಂತಂದರೆ, ನೀವು ಆ ಥರ ಶೆಡ್ಡಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ ಶೆಡ್ಡು, ಈ ಥರ ಶೆಡ್ಡಲ್ಲಿ ನೀವು ಕೂಡಾಕ್ಬೋದು ಸ್ನೇಹಿತರೆ. ನೀವು ಕೂಡಾಕಿ ಅದರಲ್ಲಿ ಸಾಗಾಣಿಕೆ ಮಾಡೋದ್ರಿಂದ ನಿಮಗೆ ಖರ್ಚು ಹೆಚ್ಚಾಗ್ತಾ ಬರ್ತದೆ ಸ್ನೇಹಿತರೆ. ಏನಕ್ಕೆ ಹೆಚ್ಚಾಗುತ್ತೆ ಅಂತಂದರೆ, ನೀವು ಒಳಗೆ ತಗೊಂಡೋಗಿ ಎಲ್ಲ ಆಹಾರ ಕೊಡೋದ್ರಿಂದ ಏನಾಗುತ್ತೆ, ಖರ್ಚು ಹೆಚ್ಚಾಗಿ ಬರ್ತಾ ಇರ್ತೈತೆ. ಹಾಗಾಗಿ ಏನಾಗುತ್ತೆ, ನಾಟಿ ಕೋಳಿಗಳಿಗೆ ಸ್ವಲ್ಪ ಬಿಸಿಲು ಶಾಖ ತಗಲಿರಲ್ಲ, ಆಮೇಲೆ ಬೇಗ ಕಾಯಿಲೆಗಳಿಗೆ ಸಂಭವಿಸ್ತಾಗ್ತಿದೆ, ಆಮೇಲೆ ಮಾಂಸ ರುಚಿ ಇರಲ್ಲ. ಆಮೇಲೆ ಏನಾಗುತ್ತೆ ಅಂತಂದರೆ, ಯಾರು ನಮ್ಮ ಹತ್ರ ಕೋಳಿಗಳನ್ನ ತಗೊಂಡೋಗಿರ್ತೀರೋ ಆ ಕೋಳಿಗಳು ಏನಾಗುತ್ತೆ, ಮಾಂಸಕ್ಕೆ ತಗೊಂಡೋಗಿ ಬೇಯಿಸಿದ್ರೆ ಅದೇನಾಗುತ್ತೆ, ಎಲ್ಲ ಚಿದ್ರ ಥರ, ಅಂದರೆ ಸೊಪ್ಪು ನಾವು ಬೇಯಿಸ್ದಾಗ ಏನಾಗುತ್ತೆ ಆ ಥರ ಆಗ್ಬಿಡುತ್ತೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ನಮ್ಮ ಕ್ವಾಲಿಟಿ ಕಳ್ಕೊಳುತ್ತೆ. ಆಮೇಲೆ ತಗೊಂಡೋಗಿರೋಂಥ ಕಸ್ಟಮರು ಸಹ ನಮ್ಮನ್ನು ತುಂಬ ಜನ ಬೈಕೊಳ್ಳೋರು ಅಲ್ಲಿಂದ ಸ್ಟಾರ್ಟ್ ಆಗ್ಬಿಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು, ಆದಷ್ಟು ನೀವು ಜಾಗ ಇರೋ ಅಂಥವ್ರು ಆದಷ್ಟು ನೋಡಿ ಸ್ನೇಹಿತರೆ, ಈ ಥರ ನೀವು ಗ್ರೀನ್ ಮೇಸ್ನ ಕವರ್ ಅಪ್ ಮಾಡಿ ಆಚೆ ಕಡೆ ಬಿಟ್ಟು ಮೇಯ್ಸೋಕ್ಕೆ ಪ್ರಯತ್ನ ಪಡಬೇಕು. ಆಚೆ ಕಡೆ ಬಿಟ್ಟು ಮೇಯ್ಸೋಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ,
ನಿಮಗೆ ಅತ್ಯುತ್ತಮವಾಗಿ ಅಂತಹ ನಾಟಿ ಕೋಳಿಗಳು ಒಂದು ಬಿಸ್ನೆಸ್ ಮಾಡೋರಿಗೆ ಅತ್ಯುತ್ತಮವಾಗಿ ಇಳುವರಿ ಬರುತ್ತೆ ಸ್ನೇಹಿತರೆ. ಇಳುವರಿ ಬರುತ್ತೆ ಅಂತಂದರೆ ನೀವು ಈ ಥರ ಎಲ್ಲ ಪದಾರ್ಥಗಳನ್ನ ಒಂದೊಂದೇ ನೀವು ಹುಡುಕ್ತಾ ಇರಬೇಕು. ನೀವು ಏನು ಕೋಳಿ ಸಾಕಿದ್ದೀವಿ ಬಿಡು ಏನೋ ತಗೊಂಡೋಗಿ ಹಾಕಿ ನಾವು ಮೇಂಟೈನ್ ಮಾಡೋಣ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಫಸ್ಟು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲೆಲ್ಲಿ ಏನೇನು ಸಿಗುತ್ತೆ, ತರಕಾರಿಗಳು ಎಲ್ಲಿಂದ ತರಬೇಕು, ಆಮೇಲೆ ನೀವೇನು ಮಾಡಬೇಕು ಮತ್ತು ಮುಸ್ರೆಗಳ್ನ ಎಲ್ಲಿ ತಗೊಂಬರ್ಬೇಕು, ಆಮೇಲೆ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿ ನಾವು ಯಾವ ಮಾರ್ಕೆಟ್ಗಳಲ್ಲಿ ತರಕಾರಿ ನಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ, ಇಲ್ಲ ವೇಸ್ಟೇಜ್ ತರಕಾರಿ ಎಲ್ಲಿ ಎಸಿತಾರೆ ಅನ್ನೋದನ್ನ ನಾವು ಫಸ್ಟೇ ನಾವು ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಥರ ನಾವು ಒಂದು ಸಿಸ್ಟಮ್ನ ನಾವು ಅಂದರೆ ನಮಗೆ ಮಾಹಿತಿ ಕಲೆ ಹಾಕಂತ ಹೋದಾಗ ಏನಾಗುತ್ತೆ ಸ್ನೇಹಿತರೆ, ನಮ್ಮ ಸಾಗಾಣಿಕೆ ಪ್ರಾರಂಭ ಮಾಡಿದಾಗ ನಮಗೆ ಯಾವುದೇ ಥರ ಕಷ್ಟ ಆಗೋಲ್ಲ. ಹಾಗಾಗಿ ನೀವು ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾರ ಈ ಥರ ಒಬ್ಬರ ಕಡೆಯಿಂದ ತಿಳ್ಕೊತಾ ಇರಿ ಸ್ನೇಹಿತರೆ. ಮಾಹಿತಿಗಳನ್ನ ತಿಳ್ಕೊಂಡು ನೀವು ನಿರಂತರವಾಗಿ ಪ್ರಯತ್ನ ಪಡಿ. ಪ್ರಯತ್ನ ಅಂತಂದರೆ ಸ್ನೇಹಿತರೆ, ನಾವು ಮರಿಗಳು ಎಲ್ಲಿ ತರಬೇಕು, ಹೇಗೆಲ್ಲ ಸಾಗಾಣಿಕೆ ಮಾಡಿದ್ರೆ ನಮಗೆ ಅತ್ಯುತ್ತಮ ಇಳುವರಿ ಬರುತ್ತೆ, ಆಮೇಲೆ ಮಾರಾಟ ಮಾಡೋದು ಹೇಗೆ, ಆಮೇಲೆ ಅದರಿಂದ ಯಾವ್ಯಾವ ಥರ ಕಾಯಿಲೆಗಳು ಬರ್ತವೆ, ಈ ಥರ ಒಂದೊಂದೇ ನೀವು ಮಾಹಿತಿ ಕಲೆ ಹಾಕೊಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ನಾಟಿ ಕೋಳಿಗಳು ಅಂದಮೇಲೆ ಕಾಯಿಲೆಗಳು ಬೇಸಿಗೆ ಹೆಚ್ಚಾದಾಗ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ. ನಾರ್ಮಲಾಗಿದ್ದಾಗ ಕಾಯಿಲೆಗಳು ಯಾವುದೇ ಥರ ಬರೋಲ್ಲ, ಆದಷ್ಟು ಬೇಸಿಗೆ ಹೆಚ್ಚಾದಾಗ ಬರುತ್ತೆ. ಆ ಕಾಯಿಲೆಗಳ ಬಗ್ಗೆಯೂ ನಾವು ನಿಮಗೆ ಒಂದು ವೀಡಿಯೋ ಮಾಡಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಇನ್ನೂ ಬೇರೆ ಥರ ಪ್ರಾಡಕ್ಟು ಅಂದರೆ ನಾನು ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಿದಾಗಿಂದ ಸ್ನೇಹಿತರೆ ನಾನು ಯಾವುದೇ ಥರ ದುಡ್ಡು ಕೊಟ್ಟು ತಂದಂಥ ಯಾವುದೇ ಥರ ಪ್ರಾಡಕ್ಟ್ನ ನಾನು ಯೂಸ್ ಮಾಡಲ್ಲ ಸ್ನೇಹಿತರೆ. ಏನಕ್ಕೆ ಅಂದರೆ ನಾಟಿ ಕೋಳಿ ಮಹತ್ವ ಕಳ್ಕೊಂಡ್ಬಿಡ್ತೈತೆ ಸ್ನೇಹಿತರೆ. ಹಾಗಾಗಿ ನಾನು ಯಾವುದೇ ಥರ ಮೆಡಿಕಲಲ್ಲಿ ಸಿಗೋವಂಥದ್ದು, ಆಮೇಲೆ ಇಲ್ಲ ವೆಟರ್ನರಿ ಡಾಕ್ಟ್ರುಗಳು ರೆಫರ್ ಮಾಡೋಂಥ ಯಾವುದೇ ಥರ ನಾನು ತರಲ್ಲ. ಏನಕ್ಕೆ ಅಂದರೆ ನಾನು ಜಾಸ್ತಿ ಮಾರ್ನಿಂಗ್ ಟೈಮಲ್ಲಿ ಸೊಪ್ಪುಗಳು ಕೊಡ್ತೀನಿ ಸ್ನೇಹಿತರೆ. ಯಾವ್ಯಾವ ಥರ ಸೊಪ್ಪು ಅಂದರೆ ಈ ಪಾಲಕ್ ಸೊಪ್ಪು ಇರ್ಬೋದು, ಇಲ್ಲ ಕೊತ್ತಂಬರಿ ಸೊಪ್ಪು ಇರ್ಬೋದು, ಪುದೀನ ಇರ್ಬೋದು, ಆಮೇಲೆ ನಮ್ಮ ತೋಟದಲ್ಲಿ ನೀವೇ ನೋಡ್ತಿರ್ಬೋದು, ನಮ್ಮದು ಬಾಳೆ ತೋಟ ಇರೋದ್ರಿಂದ ಬಾಳೆ ತೋಟದಲ್ಲಿ ಸಿಗೋವಂಥ ಹುಲ್ಲಾಗಿರ್ಬೋದು, ಆಮೇಲೆ ಬಾಳೆದಿಂಡ ಆಗಿರ್ಬೋದು, ನುಗ್ಗೆ ಸೊಪ್ಪು, ಈ ಥರ ನಾನು ಆಹಾರವಾಗಿ ಒಂದೊಂದೇ ಅಂದರೆ ಸ್ನೇಹಿತರೆ ಬೆಳಿಗ್ಗೆ ಒಂದು ಟೈಮು ಮತ್ತು 11 ಗಂಟೆ 10 ಗಂಟೆ ಈ ಥರ ಸಮಯ ಅಂದರೆ 1 ಅವರ್ 2 ಅವರ್ ಗ್ಯಾಪ್ ಕೊಟ್ಟು, ಅಂದರೆ ಅವಕ್ಕೂ ತಿಂದಂಥ ಆಹಾರ ಜೀರ್ಣಕ್ರಿಯೆ ಆಗ್ಬೇಕು ಸ್ನೇಹಿತರೆ. ನಾವು ಏನು ತೋಟದಲ್ಲಿ ಗ್ರೀನ್ ಮೆಸ್ ಮಾಡಿದ್ವಿ ಅದರೆಲ್ಲ ಸುತ್ತು ಓಡಾಡ್ತವೆ ನೋಡಿ ಸ್ನೇಹಿತರೆ. ಈಗ ಏನು ಓಡಾಡ್ತಾವೋ ಅವೆಲ್ಲ ತಿಂದು, ಅಂದರೆ ಹೊಟ್ಟೆ ತುಂಬ ತಿಂದು ಓಡಾಡ್ತಿರೋಂಥ ಕೋಳಿಗಳು. ಈಗ ಯಾವ ಹೊಟ್ಟೆ ಹಸ್ತೀವೋ ಅವು ತಿಂತಿರೋಂಥ ಪದ್ಧತಿ ಸ್ನೇಹಿತರೆ. ಹಾಗಾಗಿ ನಿರಂತರವಾಗಿ ನಾವು ಶೆಡ್ಡಿಂದ ಆಚೆ ಬಿಟ್ಟಿದ್ದೀವಿ ಅಂತಂದರೆ ಅವಕ್ಕೆ ನಿರಂತರವಾಗಿ ತಿನ್ನೋಕೆ ಆಹಾರ ಕೊಡ್ತಾ ಇರ್ಬೇಕು ಸ್ನೇಹಿತರೆ. ಆಮೇಲೆ ನೋಡಿ ಈ ಥರ ಜಾಗಗಳಿಗೆ ನೀವೇನು ಮಾಡಬೇಕು, ಶೆಡ್ ಸುತ್ತಲೂ ನೋಡಿ ರಾಗಿಗಳನ್ನ ಚೆಲ್ಬೇಕು ಸ್ನೇಹಿತರೆ. ರಾಗಿಗಳು ಚೆಲ್ದಾಗ ಏನಾಗುತ್ತೆ, ಆರಾಮಾಗಿ ಅವು ನೋಡಿ ಇಲ್ಲಿ ತಿಂತಾ ಇದ್ದಿಲ್ಲ ಈ ಥರ ಕೋಳಿಗಳು ಕುಕ್ಕಂದು ತಿನ್ಬೇಕು ಸ್ನೇಹಿತರೆ. ತನ್ನ ಆಹಾರ ತಾನೇ ಪಡ್ಕೊಂಡಾಗ ನಾಟಿ ಕೋಳಿಗೆ ಏನಾಗುತ್ತೆ, ಅತ್ಯುತ್ತಮವಾಗಿ ಇಳುವರಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ಆದಷ್ಟು ರಾಗಿಗಳನ್ನ ನೀವು ಆದಷ್ಟು ಈ ನೋಡಿ ಸೈಡ್ಗೆ ಮೆಸ್ ಸೈಡ್ ಇರ್ತದಲ್ಲ, ಈ ಸೈಡಿಗೆ ನೀವು ಚೆಲ್ಬಿಡ್ಬೇಕು ಸ್ನೇಹಿತರೆ. ಚೆಲ್ದಾಗ ಏನಾಗುತ್ತೆ, ಅದು ಆ ಕಾಲಲ್ಲಿ ಕೆರೆದು ತಿಂದಾಗ ಒಂದು ಸ್ವಲ್ಪ ರಕ್ತ ಪರಿಚಯ ಫಾಸ್ಟ್ ಆಗುತ್ತೆ, ಬೇಗ ಕಾಯಿಲೆಗಳು ಬರೋಕ್ಕೆ ಅನುಕೂಲ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಸಹ ಯಾರ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ದೀರಾ ನಮ್ಮ ಉತ್ತರ ಕರ್ನಾಟಕ ಮಂದಿಗಳು, ದಯವಿಟ್ಟು ನೀವು ಏನೇನು ಕೇಳಿರುವಂಥ ಮಾಹಿತಿಗೆ ನನ್ನ ಸಂಪೂರ್ಣ ಪೂರ್ಣಕವಾಗಿ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈಗ ನೀವು ಯಾರು ವೀಡಿಯೋ ನೋಡ್ತೀರಾ ಅವರು ತುಂಬ ಜನಕ್ಕೆ ನಿಮ್ಮ ಸ್ನೇಹಿತರು ಯಾರು ನಾಟಿ ಕೋಳಿ ಸಾಗಾಣಿಕೆ ಅವರಿಗೆ ವೀಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.